ಶ್ರೀ ಗುರುಭ್ಯೋ ನಮಃ. ಸದ್ಗುರು ಪಾದಾರವಿಂದಾಭ್ಯಾಂ ನಮಃ. ವರಾಹ ಮಿತ್ರಾಚಾರ್ಯಾಯ ನಮಃ. ಸ್ನೇಹಿತರೆ, ಎಲ್ಲರಿಗೂ ಮೊದಲು ದೀಪಾವಳಿಯ ಶುಭಾಶಯಗಳನ್ನು ತಿಳಿಸುತ್ತಾ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಏನಪ್ಪಾ ಇದು ಅಂದ್ರೆ, ನಾನು ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ, ವಿವರವಾಗಿ, ಶಾಸ್ತ್ರೋಕ್ತವಾಗಿ ತಿಳಿಬೇಕು, ಸೈಂಟಿಫಿಕಲಿ, ಪ್ರಾಕ್ಟಿಕಲಿ ಅಂತೀವಲ್ಲ, ಹಾಗೆ ನಾನು ತಿಳ್ಕೋಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ರೈಟ್ ಪ್ಲೇಸ್ ಬಂದಿದ್ದೀರಾ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಒಂದು ಜ್ಯೋತಿಷದ ಪ್ರಯಾಣಕ್ಕೆ ಸ್ವಾಗತ. ವರಾಹ ಮಿಶ್ರಾಚಾರ್ಯರ ಪದ್ಧತಿಯಲ್ಲಿ ನಾವು ಪಾಠವನ್ನು ಅಭ್ಯಾಸ ಮಾಡ್ತೀವಿ. ವಿವಿಧ ಪದ್ಧತಿಗಳು ಜ್ಯೋತಿಷದಲ್ಲಿ ಉಂಟು. ಅದರಲ್ಲಿ ಪರಾಶರ ಅನ್ನುವಂಥದ್ದೊಂದು ಪದ್ಧತಿ, ಜೈಮಿನಿ ಅನ್ನುವಂಥದ್ದೊಂದು ಪದ್ಧತಿ. ಹಾಗೆ ನಾವಿಲ್ಲಿದ್ದೀವಲ್ವಾ, ಇದು ಯಾವ ಪದ್ಧತಿ, ಯಾವುದನ್ನು ಕಲಿಗೆ ಬಂದಿದ್ದೀವಿ ಅಂದ್ರೆ, ವರಾಹ ಮಿಶ್ರಾಚಾರ್ಯರು ಕೊಟ್ಟಿರ್ತಕ್ಕಂತಹ ಬೃಹತ್ ಜಾತಕ ಅನ್ನುವಂತಹ ಗ್ರಂಥವನ್ನು ಆಧರಿಸಿ ಅಥವಾ ಅವಲಂಬಿತವಾಗಿರ್ತಕ್ಕಂತಹ ವರಾಹ ಮಿಶ್ರಾಚಾರ್ಯರ ಪದ್ಧತಿ. ಇದರಲ್ಲಿ ವಿಶೇಷತೆಗಳು ತುಂಬಾ ಇದಾವೆ ಸ್ನೇಹಿತರೆ. ಭಿನ್ನವಾದ ಒಂದು ಪದ್ಧತಿ. ಇಲ್ಲಿ ಗುರುಗಳು ಇದನ್ನ 90 ದಿನಗಳ ಕೋರ್ಸ್ ಆಗಿ ನಿಮ್ಗೆಲ್ಲ ಕೊಡ್ತಾ ಇದ್ದಾರೆ. ಈ ಒಂದು 90 ದಿನಗಳಲ್ಲಿ ನಿಮ್ಗೆ ಒಂದು ಜಾತಕವನ್ನು ಕೈಗೆ ತಗೊಂಡ ತಕ್ಷಣ ಒಂದು ಅಪ್ ಟು 75%, 75% ನಿಮಗೆ ಕಾನ್ಫಿಡೆನ್ಸ್ ಆಗಿ ನೀವು ಅದನ್ನ ಓದಲಿಕ್ಕೆ ಸಹಾಯ ಆಗುವಂತಹ ಉತ್ತಮ ಪದ್ಧತಿಯ ಒಂದು ಪಾಠಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಜ್ಯೋತಿಷ್ಯ ಕಲಿತವ್ರು ತುಂಬಾ ಜನ ಇರಬಹುದು, ವಿದ್ಯಾವಂತರು ಗುರುಗಳು ಇರಬಹುದು. ಅದನ್ನ ತಿಳಿಸಬೇಕು ಅಂತಿದೆಯಲ್ವಾ. ಗುರುಗಳು ಆಂಧ್ರದ ಮೂಲದವರಾಗಿದ್ರು, ತೆಲುಗಿನವರಾಗಿದ್ರು ಕೂಡ ಈ ಶಾಸ್ತ್ರವನ್ನ ಕನ್ನಡಿಗರಿಗೆ ನಾನು ಸಿಗಬೇಕು ಅಂತ ಕೇಶವಮೂರ್ತಿಯವರ ಜೊತೆಯಲ್ಲಿ ನಾವು ಪ್ರಯತ್ನ ಪಟ್ಟು ಗುರುಗಳನ್ನ ಬೇಡ್ಕೊಂಡಾಗ ಆನಂದದಿಂದ ಅದಕ್ಕೆ ಒಪ್ಕೊಂಡ್ರು. ಕನ್ನಡಿಗರಿಗೆ ಅಷ್ಟೇ ಅಲ್ಲ, ಭಾರತದ ಮೂಲೆ ಮೂಲೆಗಳಿಗೆ ಈ ಅದ್ಭುತ ಜ್ಞಾನ ಹರಡಬೇಕು ಅಂತ ಅವರು ಆನಂದದಿಂದ ಇದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ನಾವು ಸ್ವೀಕರಿಸೋಣ. ಈ ಅದ್ಭುತ ಪದ್ಧತಿಯಲ್ಲಿ ಪಾಠವನ್ನು ಕಲಿಯೋಣ ಅಂತ ಹೇಳ್ತಾ, ಈ ಒಂದು 90 ದಿನಗಳ ಒಂದು ಕೋರ್ಸ್ ಏನಿದೆಯೋ ಅದರಲ್ಲಿ ನಿಮಗೆ ಮೊದಲನೇ ಅಧ್ಯಾಯವಾಗಿ ಇವತ್ತು ಜ್ಯೋತಿಷದ ಪ್ರಯಾಣ ಅಂದ್ವಲ್ಲ, ಈಗ ನೀರಿನ ಪ್ರಯಾಣ ಜೊತೆಯಲ್ಲಿ ಜ್ಯೋತಿಷ ಪಾಠವನ್ನು ಆರಂಭ ಮಾಡ್ತಾ ಇದ್ದೀವಿ. ಏನಪ್ಪಾ ಇದು ಜ್ಯೋತಿಷ್ಯ ಕಲಿಯೋಣ ಅಂತ ಬಂದ್ರೆ ನೀರು ಅದು ಇದು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇಲ್ಲಿ ಪ್ರಕೃತಿ ನಾವು ಅರ್ಥ ಮಾಡ್ಕೊಂಡ್ರೆ, ನಾವೆಲ್ಲಿದ್ದೀವಿ ಭೂಮಿ ಮೇಲೆ ಅಲ್ವಾ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಆಕಾಶದಲ್ಲಿರ್ತಕ್ಕಂತಹ ಗ್ರಹ ನಕ್ಷತ್ರಗಳ ಅರ್ಥನೂ ಆಗುತ್ತೆ. ಅದಕ್ಕಿರುವಂತಹ ಸಂಬಂಧಗಳು, ರಹಸ್ಯಾರ್ಥಗಳು ಎಲ್ಲ ನಮ್ಗೆ ತಿಳಿಯುತ್ತೆ. ಮೊದಲು ಅಲ್ಲವೇ ಶಿವಜಿ, ನಿಜ ಅಲ್ಲವೇ ಶಿವಜಿ, ಇದು ವರಾಹ ಮಿಹಿರಾಚಾರ್ಯರ ನೀವೊಂದು ಅಧ್ಯಯನ ಗ್ರಂಥ ಅಂತ ಹೇಳಿದಾಗ ಮೊದಲೇ ಹೇಳಿದ್ರಿ ಇದೊಂದು ಭಿನ್ನವಾದ ಪದ್ಧತಿ ಅಂತ. ಹಾಗೆ ಈ ಭಿನ್ನವಾದ ಪದ್ಧತಿ ಏನಪ್ಪಾ ಅಂದ್ರೆ ಪ್ರತ್ಯಕ್ಷ ಫಲಾನಿ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳುತ್ತೆ. ಅಂದ್ರೆ ನೋಡಿದ್ದನ್ನ ಹೇಳ್ತಕ್ಕಂಥದ್ದು ಅಂತ. ಅಂದ್ರೆ ಏನ್ ನೋಡ್ತೀವಿ ನಾವು ಈ ಜಗತ್ತಿನಲ್ಲಿ, ಏನನ್ನು ನೋಡ್ತೀವೋ ಅದನ್ನೇ ಹೇಳೋದು ಅನ್ನೋ ಕಾರಣಕ್ಕಾಗಿ ನೀರು ಅನ್ನೋ ವಿಷಯವನ್ನ ಇಲ್ಲಿ ತೆಗೆದುಕೊಂಡಿದ್ದೇವೆ. ಮುಂದುವರಿಸ್ತಾರೆ ನಮ್ಮ ಶಿವಜಿಯವರು. ನಿಜ. ವೇದಗಳಲ್ಲೂ ಮಂತ್ರಗಳಾಗಿ ಆಪೋವ ಇದಗಂ ಸರ್ವಂ, ಈ ಜಗತ್ತೆಲ್ಲ ನೀರೇ ಅಂತ ಒಂದು ಅದ್ಭುತ ಮಂತ್ರಗಳಿದೆ. ಆ ಜಲ ಅಥವಾ ನೀರು ಅನ್ನೋದೊಂದೊಂದು ತಗೊಂಡು ಆ ನೀರಿನ ಪ್ರಯಾಣದ ಮುಖಾಂತರ ಪರಿಶುದ್ಧವಾಗಿರತಕ್ಕಂಥ ಪದಾರ್ಥ ಅಲ್ವಾ, ಪರಿಶುದ್ಧವಾದ ಮನಸ್ಸೊಂದು ಇಟ್ಕೊಂಡು ನೀವು ಇಲ್ಲಿ ಗುರುಗಳ ಪಾದಕ್ಕೆ ಶರಣಾಗತಿ ಮಾಡಿ ಅಂತ ಆ ನೀರಿನ ಪ್ರಯಾಣವನ್ನು ಆರಂಭ ಮಾಡ್ತಾ, ಇದರ ಸ್ವಾರಸ್ಯವೇನು, ರಹಸ್ಯವೇನು, ಜ್ಯೋತಿಷ್ಯಕ್ಕೆ ಸಂಬಂಧವೇನು ಎಲ್ಲ ಮುಂದೆ ತಿಳಿಯುತ್ತೆ. ಗುರುಗಳು ಏನ್ ಕೊಡ್ತಾರ ಅದನ್ನ ತಗೊಳ್ಳೋಣ, ನಾವು ಅವರು ಹೇಳದನ್ನ ಶಿಸ್ತಿನಿಂದ ಪಾಲಿಸ್ತಾ ಹೋಗೋಣ ಅಂತ ಹೇಳ್ತಾ ಈ ನೀರಿನ ಪ್ರಯಾಣವನ್ನು ಆರಂಭ ಮಾಡ್ತಾ, ಎಲ್ಲಿದೆಯಪ್ಪ ಅಪಾರವಾದ ನೀರು ಅಂದ್ರೆ ನಮ್ಮ ಕೊಳೆಯಲ್ಲಿದೆ ಅಂತೀವ, ಬೋರಲ್ಲಿದೆ ಅಂತೀವ. ಎಷ್ಟು ಜಾಸ್ತಿ ನೀರಿರ್ತಕ್ಕಂತಹ ಒಂದು ಸೋರ್ಸ್ ಅಂತ ಹೇಳ್ತೀವಲ್ಲ, ಅದು ಎಲ್ಲಿದೆ ಅಂತ ನೋಡಿದ್ರೆ ಸಮುದ್ರ ಅಲ್ಲವೇ. ಆ ಸಮುದ್ರದ ಸ್ಲೈಡ್ ಅನ್ನ ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ವಿ. ಆ ನೀರು ಅಲ್ಲಿಂದ ಪ್ರಯಾಣಗೊಳ್ಳುತ್ತೆ ಹೇಗೆ ಅಂತ ನೋಡೋಣ.
ಸಾಮಾನ್ಯವಾಗಿ ನೀರು ಕೆಳಗಡೆ ಹರಿಯುವಂತಹ ನೀರು ಸೂರ್ಯನ ಸಹಾಯದಿಂದ ಮೇಲ್ಮುಖ ಹರಿಯುತ್ತೆ. ಕೆಳಗಡೆ ನೀರನ್ನ ಚೆಲ್ಲಿದ್ರೆ ಕೆಳಗಡೆ ಹರಿಯೋದು ಅದರ ಪ್ರವೃತ್ತಿ. ಅದನ್ನ ಮೇಲ್ಮುಖವಾಗಿ ಕಳಿಸೋದು ಅದನ್ನ ನಿವೃತ್ತಿ ಅಂತ ತಗೋಣ. ಪ್ರವೃತ್ತಿ ನಿವೃತ್ತಿ ಅಂತಹ ಒಂದು ವಿಚಾರವನ್ನ ಮುಂದಿಟ್ಟು ಗುರುಗಳು ಅದ್ಭುತವಾಗಿ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಆ ಸೂರ್ಯನ ಪ್ರಕಾಶದಿಂದ ಬಿಸಿಗೊಂಡ ನೀರು ಏನಾಗುತ್ತೆ ಅಂದ್ರೆ ಹಾವಿಯಾಗಿ ಮೇಲಕ್ಕೆ ಹೋಗುತ್ತೆ. ಮೇಲೆ ಹೋದ ನೀರು ಆಕಾಶದಲ್ಲಿ ಮೇಘ ರೂಪವನ್ನ, ಮೋಡದ ರೂಪವನ್ನ ಪಡ್ಕೊಳ್ತಾ ಇದೆ. ಅದು ಬೆಟ್ಟ ಪ್ರದೇಶಗಳ ಸಮೀಪಕ್ಕೆ ಬಂದಾಗ ನೀರು ತಂಪಾಗಿ ಮೋಡಗಳ ರೂಪವನ್ನು ಪಡ್ಕೊಳ್ಳುತ್ತೆ. ನೀವು 2ನೇ ಸ್ಲೈಡ್ ನೋಡ್ತಾ ಇದೀರ, ಅಲ್ಲಿ ಮೋಡಗಳ ಚಿತ್ರ ನಮ್ಗೆ ಕಾಣಿಸ್ತಾ ಇದೆ. ಆ ಮೋಡಗಳ ಪ್ರಯಾಣವನ್ನ ನೀರು ಅದರಲ್ಲಿದೆ. ಮೋಡ ಪ್ರಯಾಣ ಅಂದ್ರೆ ನೀರಿನ ಪ್ರಯಾಣವೇ ಅಲ್ವಾ? ಹಾಗೆ ಅದು ಮುಂದುವರಿಯುತ್ತಾ ಬೆಟ್ಟಗಳ ಮುಂದೆ ದಾಟಿ ಅತೀ ಎತ್ತರದ ಬೆಟ್ಟಗಳ ಹತ್ರಕ್ಕೆ ಬರುತ್ತೆ. ಅಲ್ಲಿ ಅದು ಏನಾಗುತ್ತೆ, ಮಳೆಯಾಗಿ ಸುರಿಯಕ್ ಶುರುವಾಗುತ್ತಲ್ವಾ? ಆ ಬೆಟ್ಟದ ಮೇಲೆ ಬಿದ್ದ ನೀರು ಮಳೆಯಾಗಿ ಏನಾಗ್ತಾ ಇದೆ ಅಂತ ಕೇಶುಜಿಯವರು ಮುಂದಿನ ವಿವರವನ್ನು ವಿವರಿಸ್ತಾ ಇದ್ದಾರೆ. ಕೇಶುಜಿಯವರೇ ನೋಡಿ ಸ್ನೇಹಿತರೆ, ಆ ರೀತಿ ಮೋಡ ತಾನು ತೇಲ್ಕೊಂಡು ಹೋಗುತ್ತೆ. ಯಾಕೆಂದ್ರೆ ಗಾಳಿ ಬೀಸುವಂತೆಲ್ಲ ಅದು ನಡೀತಾ ಹೋಗುತ್ತೆ. ಅತಿ ಎತ್ತರವಾದ ಬೆಟ್ಟಗಳ ಸಮೀಪಕ್ಕೆ ಬಂದಾಗ ಆ ಬೆಟ್ಟಗಳ ತಾಕಲಾಟಕ್ಕೆ ಒಳಗಾಗಿ ಆ ಮೋಡಗಳು ಬಿರಿಯುತ್ತವೆ. ಮೋಡಗಳು ಬಿರಿಯೋದು ಅಂದ್ರೇನು? ಮಳೆ, ವೃಷ್ಟಿ, ಅತಿವೃಷ್ಟಿ, ಅನಾವೃಷ್ಟಿ ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಮಳೆಯ ವೃಷ್ಟಿ ಅಲ್ಲಿ ಶುರುವಾಗುತ್ತೆ. ಆ ಮಳೆ ಏನಾಗುತ್ತೆ ಅಂತಂದ್ರೆ ಆ ಮೋಡಗಳ ತಾಕಲಾಟದಿಂದ ಉಂಟಾದಂತ ಮಳೆ ಆ ಗುಡ್ಡ ಬೆಟ್ಟಗಳ ಮೇಲೆ ಬಿದ್ದು ಹರಿದು ಜರಿಯಾಗಿ ಕೆರೆಯಾಗಿ ನೀರಾಗಿ ಹರಿತಾ ಬರುತ್ತೆ. ಆ ಹರಿತಾ ಬರೋದನ್ನ ಮುಂದಿನ ಸ್ಲೈಡ್ಗಳಲ್ಲಿ ನೀವು ಮನಮೋಹಕವಾಗಿರ್ತಕ್ಕಂಥ ಆ ಸ್ಲೈಡ್ಗಳನ್ನ ನೋಡ್ತಾ ಇದ್ದೀರಿ. ಬಹಳ ಸುಂದರವಾಗಿರ್ತಕ್ಕಂಥ ಚಿತ್ರಣಗಳನ್ನ ಗುರುಗಳು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆ ರೀತಿ ಹರಿದಂತ ಆ ನೀರು ಕಣಿವೆಗಳ ಪ್ರದೇಶಕ್ಕೆ ಬರ್ತಾ ಇದೆ. ಆ ಕಣಿವೆಗಳ ಪ್ರದೇಶಕ್ಕೆ ಬಂದಾಗ ಆ ಪ್ರದೇಶ ಸಮತಟ್ಟಾಗಿ ಕಾಣುವಂತಿರುವಲ್ಲೆಲ್ಲ ನೀರಿನ ಒಂದು ಪ್ರಮುಖ ಝರಿಯನ್ನ ನೀವು ನೋಡ್ತಾ ಇದ್ದೀರಿ ಅಲ್ಲೇ ಶ್ರೀಜಿಯವರೇ? ಕೇಶಜಿಯವರೇ, ಈ ನೀರಿನ ಪ್ರಯಾಣವನ್ನು ಬೆಟ್ಟಗಳಿಂದ ಜಾರಿ ಕಣಿವೆ ಪ್ರದೇಶವನ್ನು ಕೂಡ ದಾಟಿ ಮುಂದಕ್ಕೆ ಬರುತ್ತೆ. ಕೆಲವು ಕಡೆ ನಾವು ಪುಟ್ಟ ಮನೆಗಳಿರ್ತಕ್ಕಂತಹ ಪ್ರದೇಶಗಳನ್ನ ನೋಡಬಹುದು. ಹೌಸಸ್, ಸ್ಮಾಲ್ ಹೌಸಸ್, ಆ ಸ್ಲೈಡ್ ಅಲ್ಲಿ ಇದೀವಿ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ನೀರು ಹರಿದು ಅಂತಹ ಮನೆಗಳನ್ನು ಕೂಡ ದಾಟಿ ಮುಂದಕ್ಕೆ ಬರ್ತಾ ಆ ಕಣಿವೆ ಪ್ರದೇಶಗಳನ್ನು ದಾಟಿ ಮನೆಗಳನ್ನು ದಾಟಿರ್ತಕ್ಕಂತಹ ನೀರು ಒಂದೊಂದೇ ಮನೆಗಳಿರುತ್ತೆ ಕೆಲವು ಕಡೆ, ಅದನ್ನು ಕೂಡ ದಾಟಿ ನದಿಗಳ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ ಅಲ್ವೇ? ನೀರ್ ಎಲ್ಲಿಂದ ಬಂದು ನದಿಗೆ ಎಲ್ಲಿ ಬರುತ್ತೆ? ಇದೇ ಅಲ್ವಾ ಮೂಲ. ಹೀಗೆ ಆ ದಿವ್ಯ ನದಿಗಳ ಸ್ಲೈಡ್ಗಳನ್ನ ನೋಡ್ತಾ ಇದೀವಿ. ಆ ನದಿಗಳ ರೂಪವನ್ನು ಪಡ್ಕೊಂಡ ನೀರು ಹಾಗೆ ಪ್ರಯಾಣವನ್ನ ಮುಂದುವರಿಸುತ್ತಾ ಆ ಒಂದು ನದಿಗಳಲ್ಲಿ ದಾಟುತ್ತಾ ನದಿಗಳು ಎಲ್ಲೂ ಹೋಗುತ್ತೆ ಮುಂದಕ್ಕೆ ಅಂದ್ರೆ ಕಾಡಿನ ಪ್ರದೇಶಗಳಿಗೆ ಹೋಗುತ್ತೆ. ದಿವ್ಯವಾದ ಫಾರೆಸ್ಟ್, ಕಾಡುಗಳ ಒಂದು ಸ್ಲೈಡ್ಗಳು ನೋಡ್ತಾ ಇದೀವಿ. ಆನಂದವಾಗಿರತಕ್ಕಂತಹ ಕಾಡುಗಳಲ್ಲಿ ಆ ನೀರು ಸಂಚರಿಸುತ್ತಾ ಹಾಗೆ ಆ ಆನಂದದಲ್ಲಿ ಮುಂದಕ್ಕೆ ಹೋಗ್ತಾ ಚಿಕ್ಕ ಗ್ರಾಮಗಳಿಗೆ ಹೋಗುತ್ತೆ. ಆ ಗ್ರಾಮಗಳು, ಅದರ ಪ್ರದೇಶ ಹೇಗಿರುತ್ತೆ ಆ ನೀರಿನ ಸಂಚಾರದಿಂದ ಕೇಶಜಿಯವರು ಹೇಳ್ತಾ ಇದ್ದಾರೆ. ಈಗ ಕೇಶಜಿಯವರೇ ನೋಡಿ, ಆ ನೀರು ಹಾಗೆ ಹರಿದು ಬರ್ತಾ ಏನಾಗುತ್ತೆ, ಅನೇಕ ಕಾಡು ಮೇಡುಗಳನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ಎಲ್ಲಿ ನೀರಿದೆಯೋ ಅಲ್ಲಿ ವನ ಪ್ರದೇಶ ಇರ್ಲೇಬೇಕಲ್ವೇ? ಆ ರೀತಿ ವನವನ್ನ ಉಂಟು ಮಾಡ್ತಾ ಅತಿ ಎತ್ತರವಾದ ಮರಗಳನ್ನ ಬೆಳೆಸ್ತಾ ಅತಿ ಸುಂದರವಾದ ಕಾಡುಗಳನ್ನ ಮಾಡ್ತಾ ಅದು ಮುಂದೆ ಬರ್ತಾ ಏನಾಗಿದೆ ಅಂತಂದ್ರೆ ಚಿಕ್ಕ ಗ್ರಾಮಗಳು. ಆ ಚಿಕ್ಕ ಗ್ರಾಮಗಳಲ್ಲಿ ಇರ್ತಕ್ಕಂಥ ಅನೇಕ ಸ್ತ್ರೀ ಪುರುಷರನ್ನ ನೀವು ಅಲ್ಲಿ ನೋಡ್ತೀರಿ. ಆ ಸ್ತ್ರೀ ಪುರುಷರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಮುಂದೆ ಆ ತನ್ನ ಊರಿನ ನಗರದ ಪ್ರದೇಶಗಳನ್ನ ಅಲ್ಲಿ ಉಂಟಾಗ್ತಾ ಹೋಗ್ತಾ ಇದೆ. ಆ ನೀರಿನ ಹರಿವು ಕೂಡ ಜನಜೀವನವನ್ನ ಉಂಟು ಮಾಡ್ತಾ ಇದೆ. ಜನ ಅಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಬೋಟ್ಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅಂದ್ರೆ
ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಲಿಕ್ಕೆ ಈ ಬೋಟನ್ನು ಕೂಡ ಅವರು ಉಪಯೋಗಿಸ್ತಾ ಇದ್ದಾರೆ. ಆ ರೀತಿ ಸಂಚಾರವೂ ಕೂಡ ಶುರುವಾಗಿದೆ. ಆ ರೀತಿ ಸಂಚಾರವನ್ನ ಮಾಡ್ತಾ ಮತ್ತೆ ಮುಂದುವರಿತಾ ಈ ನೀರು ಎಲ್ಲಿಗೆ ಪ್ರಯಾಣ ಮಾಡಿದೆಯಪ್ಪ ಅಂದ್ರೆ ನಗರ ಪ್ರದೇಶಗಳಿಗೂ ಕೂಡ ಪ್ರಯಾಣವನ್ನ ಮಾಡ್ತಾ ಇದೆ. ಅನೇಕ ಏನು ನಾವು ಈಗ ಕರಿತೀವಿ ಮಾರ್ಕೆಟ್ ಪ್ಲೇಸ್ಗಳು ಅಂತ ಕರಿತೀವಲ್ಲ, ಹಾಗೆ ಮಾರ್ಕೆಟ್ ಪ್ಲೇಸ್ಗಳು ಆಗಿರ್ತಕ್ಕಂಥ ಸುಂದರವಾದ ಕಮರ್ಷಿಯಲ್ ಅಂದ್ರೆ ಎಲ್ಲಿ ಹೆಚ್ಚು ವಿವಿಧೋದ್ದೇಶವಾದ ಒಂದು ಕಾರ್ಯಕ್ರಮ ನಡೆಯುತ್ತೋ ಅಲ್ಲಿಗೂ ಕೂಡ ಸಂಚಾರ ಮಾಡ್ತಾ ಆ ನೀರು ಮುಂದುವರೆದು ಬರ್ತಾ ಇದೆ. ಆ ನೀರಿನ ಪ್ರಯಾಣವನ್ನ ಮತ್ತೆ ನಮ್ಮ ಶಿವಜಿಯವರು ಮುಂದುವರಿಸ್ತಾರೆ. ಸ್ನೇಹಿತರೆ, ಇದೆಲ್ಲ ನಾವು ನೀವು ನೋಡಿರ್ತಕ್ಕಂತಹದ್ದೇ, ಆದರೆ ಇಲ್ಲಿ ಸ್ವಾರಸ್ಯ ಉಂಟು, ಅದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನುವಂತ ಉದ್ದೇಶ ಅಷ್ಟೇ. ಈ ಒಂದು ನೀರು ಚಿಕ್ಕ ಚಿಕ್ಕ ಗ್ರಾಮಗಳನ್ನು ದಾಟಿ ದೊಡ್ಡ ದೊಡ್ಡ ನಗರ ಪ್ರದೇಶಗಳಿಗೆಲ್ಲ ಬಂದು ಸಂಚರಿಸುತ್ತಾ ಮಾರ್ಕೆಟ್ಗಳು ಅಂತದನ್ನೆಲ್ಲ ದಾಟ್ತಾ ಬಂದ್ರೆ ಏನಾಗುತ್ತೆ? ಕಲುಷಿತವಾಗುತ್ತಲ್ಲ, ಕಲ್ಮಶವಾಗುತ್ತಲ್ಲ. ಆ ಚಿಕ್ಕ ಚಿಕ್ಕ ಮೋರಿಗಳ ರೂಪವನ್ನ ಪಡ್ಕೊಳ್ತಾ ನೋಡಿ, ರಸ್ತೆಗಳು, ರೋಡುಗಳು ಇವೆಲ್ಲ ನಾವು ಸಂಚರಿಸುವಂತಹದ್ದಾದ್ರೆ ಇದು ಕೂಡ ನೀರಿನ ಸಂಚಾರ ನೋಡ್ತಾ ಇದೀವಿ ನಾವು ಪ್ರಯಾಣವನ್ನ. ಗುಹೆಗಳ ತರ ಮೋರಿಗಳು, ಚರಂಡಿಗಳು ಅಂದ್ರೆ ಗುಹೆಗಳಿಗೆ ಸಂಬಂಧಿಸಿದಂತೆ ಇದಲ್ವಾ, ಆ ಒಂದು ಗುಹೆಗಳು ಕೇವ್ಸ್ ಸ್ಲೈಡ್ ತರದಲ್ಲಿ ನಾವು ನೋಡ್ತಾ ಇದೀವಿ. ಆ ತರದ ಪ್ರದೇಶಗಳಲ್ಲಿ ನೀರು ಸಂಚರಿಸುತ್ತಾ ಶುದ್ಧವಾಗಿರೋ ನೀರು ಕೂಡ ಗುಹೆಗಳಲ್ಲಿ ಸಿಗುತ್ತೆ. ಪರಿಶುದ್ಧವಾಗಿ ಗುಹೆಗಳಲ್ಲಿ ನೀರು ಸಿಗೋದಷ್ಟೇ ಅಲ್ಲ, ಚರಂಡಿ ಮೋರಿಗಳ ಸ್ವರೂಪದಲ್ಲಿ ಹೋದಾಗ ಡರ್ಟಿ ವಾಟರ್, ಕಲ್ಮಶದಿಂದ ಕೂಡಿರ್ತಕ್ಕಂತಹ ನೀರು ಕೂಡ ಸಿಗುತ್ತೆ. ಗುಹೆ ಪ್ರದೇಶಗಳು ಅಂದ್ರೆ ಅಲ್ಲಿ ದೇವಸ್ಥಾನಗಳು ಕೂಡ ಇರಬಹುದಲ್ವಾ, ಕೆಲವು ಕಡೆ ಪರಿಶುದ್ಧವಾದ ನೀರು ದೇವಸ್ಥಾನ ಅಂತ ಕೂಡ ಚಿತ್ರಣ ಬರಬೇಕು. ಕೆಲವು ಕಡೆ ನಿರ್ಮಲತೆಯನ್ನು ಕಳ್ಕೊಂಡಿರ್ತಕ್ಕಂಥ ಅಶುದ್ಧ ಜಲ ಕೂಡ ನಮ್ಮ ಕಣ್ಣು ಮುಂದೆ ಬರಬೇಕು. ಏನಾಗುತ್ತೆ ಈ ನೀರಿನ ಪ್ರಯಾಣ? ಮೋರಿಗಳು ಅದು ಇದು ಅಲ್ಲಿ ನೀರೆಲ್ಲ ಸೇರಿ ಕಲ್ಮಶವಾಗಿದೆ ಅನ್ನೋ ಪಿಕ್ಚರ್ನ ತಗೊಂಡ್ರೆ ನೆಕ್ಸ್ಟ್ ಮಾನವ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಶುದ್ಧೀಕರಣ ಮಾಡ್ತಾನೆ. ಅದೊಂದು ಯಜ್ಞ, ತನ್ನ ಪ್ರಯತ್ನ, ಯಜ್ಞವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಹೋಮ ಕುಂಡ ಕಾಣಿಸ್ತಾ ಇದೆ ಲೈಡು, ಯಜ್ಞ ಕುಂಡದಲ್ಲಿ ಅಗ್ನಿ ಜ್ವಲಿಸ್ತಾ ಇದೆ. ಹಾಗೆ ಆ ನೀರಿನ ಶುದ್ಧೀಕರಣದ ಯಜ್ಞ ಮಾಡ್ತಾ ಇದ್ದಾನೆ ಮನುಷ್ಯ. ಆ ನೀರಿನ ಶುದ್ಧೀಕರಣ ಯಜ್ಞದಲ್ಲಿ ಮತ್ತೆ ಕಲ್ಮಶಗಳು ವಾತಾವರಣದಲ್ಲಿ ಸೇರಬಹುದು. ಪರಿಶುದ್ಧವಾದ ನೀರು ಆ ಒಂದು ಕಾರ್ಖಾನೆಗಳು ಅಲ್ಲೆಲ್ಲ ಕಾಣಿಸ್ತಾ ಇದೆ ನಮ್ಗೆ ಅಲ್ವಾ. ನಗರ ಪ್ರದೇಶಗಳ ಕೊನೆಗೆ ಈ ಫ್ಯಾಕ್ಟರಿಗಳು, ಕಾರ್ಖಾನೆಗಳು ದೊಡ್ಡ ದೊಡ್ಡ ಕಾಣಿಸುತ್ತಲ್ಲ, ಅಲ್ಲೆಲ್ಲ ನೀರು ಸಂಚರಿಸುತ್ತಾ ಮುಂದಕ್ಕೆ ಹೋಗ್ತಾ ಆ ಒಂದು ಕೊನೆಗೆ ಬರ್ತಾ ಇದೆ. ದೇಶದ ಗಡಿ ಪ್ರದೇಶಗಳ ತರ ಕಾಣಿಸ್ತಾ ಇದೆ ನಮ್ಗೆ. ಅಲ್ಲೂ ಕೂಡ ನೀರು ಎಲ್ಲವನ್ನು ಸಾಕ್ಷಿಯಾಗಿ ನೋಡ್ತಾ ಇದೆಯೇನೋ ಅನ್ನೋ ತರ ಅಲ್ಲಿ ಸೈನಿಕರು ನಿಂತಿದ್ದಾರೆ ಅಲ್ವಾ. ಕೊನೆ ಭಾರತದ ಕೊನೆ ತಗೊಳ್ಳಿ, ಅಲ್ಲಿ ಕೂಡ ನೀರು ಸಂಚರಿಸ್ತಾ ಇದೆ. ಹೀಗೆ ಶುದ್ಧೀಕರಣವಾದ ನೀರು ಮತ್ತೆ ಕಾಡಿನ ಪ್ರದೇಶಗಳಿಗೆ ಸೇರಿ ಭೂಮಿ ಮತ್ತೆ ನೀರು ಇರ್ತಕ್ಕಂಥ ಪ್ರದೇಶಗಳು ಕೂಡ ನಮ್ಗೆ ಕಾಣಿಸ್ತಾ ಇದೆ. ಅಲ್ಲೇ ಭೂಮಿ ಇರುತ್ತೆ, ಅಲ್ಲೇ ನೀರಿರುತ್ತೆ. ಅಂತಹ ಅದ್ಭುತ ಒಂದು ದ್ವೀಪ ಕಾಣಿಸ್ತಾ ಇದೆ ನೋಡಿ ಕೇಶವ ಸ್ನೇಹಿತರೆ. ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆದ ಒಂದು ದ್ವೀಪ, ಅಲ್ಲೊಂದು ಸುತ್ತಲೂ ನೀರು, ಅದ್ಭುತ ಚಿತ್ರವನ್ನು ನೋಡ್ತಾ ಹಾಗೆ ಆ ನೀರು ಏನಾಗುತ್ತೆ ಅಂದ್ರೆ ಈ ಒಂದು ಮೊಸಳೆಗಳು ಇರತಕ್ಕಂತಹ ಪ್ರದೇಶಗಳು ಅಂತ ಜಾಗದಲ್ಲೂ ಕೂಡ ನೀರು ಇರುತ್ತಲ್ವಾ. ಆ ಕಡೆ ಭೂಮಿ, ಈ ಕಡೆ ನೀರಿರುತ್ತೆ. ಆ ಚಿಕ್ಕ ಕುಂಟೆಗಳು ಅಂತ ಕೂಡ ಕರಿತೀವಲ್ಲ, ಹಾಗೆ ಆ ಸ್ವರೂಪದಲ್ಲಿ ನೀರು ಅಲ್ಲಿ ನಿಂತಿರುತ್ತೆ. ಅಲ್ಲಿ ಇಂತಹ ಕ್ರೂರ ಮೃಗಗಳು, ಜಿಂಕೆಗಳು ಬಂದು ನೀರು ಕುಡಿಯೋದು ಇರಬಹುದು, ಮೊಸಳೆಗಳು ಕೂಡ ಅಲ್ಲಿರಬಹುದು. ಅದನ್ನ ದಾಟ್ತಾ ನೀರು ಹಾಗೆ ಮುಂದಕ್ಕೆ ಏನಾಗ್ತಾ ಹೋಗುತ್ತೆ ಅಂದ್ರೆ ಎತ್ತರದ ಪ್ರದೇಶದಲ್ಲಿ ಹೋಗಿ ನಿಲ್ಲುತ್ತೆ ಸ್ನೇಹಿತರೆ. ಅತ್ಯಂತ ಎತ್ತರದ ಬೆಟ್ಟದ ಮೇಲೆ ಹೋಗಿ ನಿಲ್ಲುತ್ತೆ. ಉದಾಹರಣೆ ಹೇಳಿ ಹಾಗಾದ್ರೆ ಅಂದ್ರೆ ಮಾನಸ ಸರೋವರ ಬೆಟ್ಟದ ಎತ್ತರದ ಪ್ರದೇಶದಲ್ಲಿ ಶುದ್ಧ ಜಲ ನಿಂತಿರತಕ್ಕಂಥದನ್ನ ನಾವು ಮಾನಸ ಸರೋವರ ಅಂತ ಕರಿತೀವಿ. ಎಲ್ಲಿಂದ ನೀರಿನ ಪ್ರಯಾಣ ಆಗಿ ಎಲ್ಲಿಗೆ ಬಂದು ಸೇರ್ತು ನೋಡಿ. ಏನದು ಆಳದ ಸಮುದ್ರದಿಂದ ನೀರು ಎತ್ತರದ ಬೆಟ್ಟದ ಮೇಲೆ ನಿಂತಿರತಕ್ಕಂಥ ಸರೋವರಗಳ ಒಂದು ಸ್ಥಾನಕ್ಕೆ ಬಂದು ನಿಂತಿದೆ. ದಿವ್ಯವಾದ ಚಿತ್ರಗಳು, ಫೋಟೋಸ್ ನಾವು ನೋಡ್ತಾ ಇದೀವಿ. ಸೂರ್ಯಾಸ್ತ ಆಗ್ತಾ ಇರ್ತಕ್ಕಂತಹ, ಸೂರ್ಯೋದಯ ಅಂತ ತಗೋಬಹುದು, ಸೂರ್ಯಾಸ್ತ ಅಂತಾನು ತಗೋಬಹುದು. ಅಂತಹ
ಅದ್ಭುತ ನೀರಿನ ಪ್ರಯಾಣ, ಸಮುದ್ರದಿಂದ ಚಲನೆ ಮಾಡ್ತಾ ಮಾಡ್ತಾ ಬೆಟ್ಟ, ಕಣಿವೆಗಳು, ನದಿಗಳು, ಕಾಡುಗಳನ್ನು ದಾಟಿ ಚಿಕ್ಕ ಚಿಕ್ಕ ಗ್ರಾಮಗಳನ್ನು ಕೂಡ ದಾಟಿ ನಗರ ಪ್ರದೇಶದಿಂದ ಕಲುಷಿತ ನೀರಾಗಿ ಮೋರಿಗಳ ಮುಖಾಂತರ ಹೋಗೋದಿರುತ್ತೆ. ಗುಹೆ ಪ್ರದೇಶಗಳಲ್ಲಿ ಕೂಡ ಹೋಗಿ ಶುದ್ಧ ಜಲ ಇರೋದಿರುತ್ತೆ. ಮತ್ತೆ ಅದು ಯಜ್ಞವಾಗಿ ಯಜ್ಞಕ್ರಿಯೆಗೆ ಅಂದ್ರೆ ಕಾರ್ಖಾನೆಗಳ ಚಿತ್ರಣ ಕೂಡ ಬರುತ್ತೆ. ಹಾಗೆ ಅದು ಅಲ್ಲಿಂದ ಮುಂದುವರೆದು ಚಿಕ್ಕ ಚಿಕ್ಕ ಕುಂಟೆಗಳ ರೂಪದಲ್ಲಿ ಇರ್ತಕ್ಕಂತಹ ನೀರಿನ ಶೇಖರಣೆ, ಅಲ್ಲಿ ಮೊಸಳೆ, ಜಿಂಕೆಗಳು ಬಂದು ನೀರು ಕುಡಿಯುವಂಥದ್ದು, ಅಂತಹ ಪ್ರದೇಶಗಳಿಂದ ಮುಂದುವರೆದ ನೀರು ಮತ್ತೆ ಎತ್ತರದ ಪ್ರದೇಶಗಳಲ್ಲೂ ಕೂಡ ನೀರಿರುತ್ತಲ್ಲ, ಪರಿಶುದ್ಧವಾದ ನೀರು ಎತ್ತರದ ಒಂದು ಸ್ಥಾನಕ್ಕೆ ಬಂದು ನಿಂತು ನೀರಿನ ಪ್ರಯಾಣದ ಮುಖಾಂತರ ನಮ್ಮ ಆಧ್ಯಾತ್ಮದ ಪ್ರಯಾಣವನ್ನು ಕೂಡ ತೋರಿಸಿದ್ದಾರೆ. ಅಂತಹ ಗುರುಗಳ ಪಾದಕ್ಕೆ ವಂದಿಸುತ್ತಾ ಕೇಶವಜಿಯವರೇ, ನೀವೇನಾದ್ರೂ ಇದ್ರೆ ಹೇಳೋದಿದ್ರೆ ನೋಡಿ. ಸ್ನೇಹಿತರೆ, ನಮಗೆಲ್ಲರೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಬಹಳ ಸುಂದರವಾದ ವರಾಹವೀರರ ಗ್ರಂಥದ ಅವಲೋಕನೆ ಎನ್ನುವ ಒಂದು ಸ್ಥಳಕ್ಕೆ ನೀವು ಬಂದಿದ್ದೀರಿ. ಈ ಸ್ಥಳದಲ್ಲಿ ನಮ್ಮ ಗುರುಗಳಾದ ವಿದ್ಯಾಪತಿ ದಾಸರು ಈ ವಿಷಯಗಳನ್ನ ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಅದಕ್ಕೆ ಮೊದಲನೇ ಉದಾಹರಣೆಯೇ ಈ ಚಿತ್ರಣಗಳು. ಈ ಚಿತ್ರಗಳನ್ನು ನೋಡಿದ ತಕ್ಷಣಕ್ಕೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲರೂ ಕೂಡ ಒಂದು ವಿಶೇಷವಾದ ವಿಷಯ ಅರಿವಾಗ್ಲಿಕ್ಕೆ ಸಾಧ್ಯ ಇದೆ ಅಲ್ವೇ? ಮಳೆಯ ನೀರು, ಶುದ್ಧವಾದ ನೀರು ಆ ಜರಿಗಳ ರೂಪದಲ್ಲಿ, ನದಿಯ ರೂಪದಲ್ಲಿ ಹರಿದು ಗ್ರಾಮಗಳಿಂದ ಗ್ರಾಮಗಳಲ್ಲಿ ಅನೇಕ ವಿಧವಾದ ಕೃಷಿ ಚಟುವಟಿಕೆಗಳ ಕಾರಣವಾಗಿ ಅಲ್ಲಿಂದ ಬಂದಂತಹ ನೀರು ಅನೇಕ ಕೈಗಾರಿಕೆಗಳು ಕೂಡ ಸಹಾಯವನ್ನು ಮಾಡ್ತಾ ಮತ್ತೆ ಮುಂದುವರೆದ ನೀರು ಅಲ್ಲಲ್ಲೇ ನಿಂತು ಹೊಂಡಗಳಾಗಿ, ಆ ಹೊಂಡಗಳಲ್ಲಿ ಮೊಸಳೆ ಮೊದಲಾದ ಕೀಟಗಳು ಕೂಡ, ಆ ಸರೀಸೃಗಳು ಕೂಡ ಸ್ಥಾನವನ್ನು ಕೊಟ್ಟು ಮತ್ತೆ ಮುಂದುವರಿತಾ ಆ ನೀರು ಮಾನಸ ಸರೋವರದಂತ ನೀರಾಗಿ ಕೂಡ ತುಂಬಾ ಕುಡಿಲಿಕ್ಕೆ ಬಹಳ ಯೋಗ್ಯವಾದಂತ ನೀರಾಗಿ ಮುಂದುವರೆದು ಸಮುದ್ರವನ್ನ ಸೇರುತ್ತೆ ಅನ್ನುವ ವಿಷಯವೇ ಒಂದು ಸುಂದರ ವಿಷಯ. ಅದನ್ನ ನೀವೆಲ್ಲರೂ ಕೂಡ ತಿಳ್ಕೊಳ್ತಾ ಹೋಗ್ತೀರಾ. ಮುಂದೆ ಈ ವಿಷಯಗಳು ಇನ್ನು ವಿಸ್ತಾರಗೊಳ್ಳುತ್ತಾ ಹೋಗುತ್ತೆ. ಅಲ್ಲಿ ನಿಮ್ಮ ಮನಸ್ಸು ಮತ್ತು ಎಲ್ಲವನ್ನು ಕೂಡ ಇದರ ಕೊಡಿ. ಗುರುಗಳು ನಿಮಗೆ ಇದಾಗಲೇ ತಿಳಿಸಿರ್ಬೋದು ಅಥವಾ ಮುಂದೆ ತಿಳಿಸಬಹುದು. 2 ನೋಟ್ಬುಕ್ಗಳನ್ನ, ವೈಟ್ ನೋಟ್ಬುಕ್ಗಳನ್ನ ತೆಗೆದುಕೊಳ್ಳಿ. ಬಿಳಿ ಹಾಳೆ ಇರ್ತಕ್ಕಂಥ ಒಂದು ನೋಟ್ಬುಕ್ಗಳನ್ನ ತೆಗೆದುಕೊಳ್ಳಿ. ಪೆನ್ಸಿಲ್, ರಬ್ಬರ್ ಇಟ್ಕೊಳ್ಳಿ. ಇವೆಲ್ಲವನ್ನು ಕೂಡ ಪಾಠವನ್ನ ಶುರುವಾದ ದಿನದಿಂದಲೇ ಒಂದೊಂದು ಆ ನೋಟ್ಬುಕ್ ನಲ್ಲಿ ರಫ್ ನೋಟ್ಬುಕ್ ಮತ್ತು ಫೈನ್ ನೋಟ್ಬುಕ್, ಅಂದ್ರೆ ರಫ್ ನೋಟ್ಬುಕ್ ಅಂದ್ರೆ ತಕ್ಷಣಕ್ಕೆ ಬರ್ಕೊಳ್ತಕ್ಕಂಥದ್ದು. ಬರೆದದ್ದನ್ನ ಮತ್ತೊಮ್ಮೆ ನೋಟ್ ಮಾಡಿ 2 ಸರಿ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ವಿಷಯಗಳು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಮರೆಯದೆ ಈ 2 ವಿಷಯಗಳನ್ನ ಪಾಲಿಸಿ, ಗುರುಗಳು ಹೇಳಿದ ಮಾತುಗಳನ್ನ ಯಥಾವತ್ತಾಗಿ ಪಾಲಿಸಿ, ಹಾಗೂ ಎಲ್ಲ ಆ ದೇವರ ಕೃಪೆಗೂ ಗುರುಗಳ ಕೃಪೆಗೂ ಪಾತ್ರರಾಗಿ ಅಂತ ಹೇಳಿ ಈ ದೀಪಾವಳಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ಶಿವಜಿ. ಸದ್ಗುರು ಪಾದಾರವಿಂದಾಭ್ಯಾಂ ನಮಃ.